ಇವತ್ತು ಅಕ್ಕ ಎಲ್ಲರಿಗೂ ನಮಸ್ಕಾರ. ಈಗ ಇಡೀ ಕರ್ನಾಟಕ ಮುಂದೆ ನೋಡಿರ್ತಿರೋಂಗೆ ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರಾದಂಥ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆರವರು, ಸೋನಿಯಾ ಗಾಂಧಿರವರು ಮತ್ತು ರಾಹುಲ್ ಗಾಂಧಿರವರು ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರನ್ನ CLP ನಾಯಕರಾಗಿ ಘೋಷಣೆ ಮಾಡಿದ್ದಾರೆ ಮತ್ತು ಅವರು ಚುನಾಯಿತರು ಕೂಡ ಆಗಿದ್ದು ಸಂಭಾವಿತ ಮುಖ್ಯಮಂತ್ರಿಗಳಾಗಿ ನಾಳಿದ್ದು ಪ್ರಮಾಣ ವಚನ ಕೂಡ ಸ್ವೀಕರಿಸಲಿದ್ದಾರೆ. ಈ ಒಂದು ಶುಭ ಸಂದರ್ಭದಲ್ಲಿ ಸಮಸ್ತ ಕರ್ನಾಟಕದ ನಾಗರಿಕರ ಪರವಾಗಿ ನಾನು ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ನನ್ನ ಅಭಿನಂದನೆಗಳು ಮತ್ತು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನ ಕೂಡ ತಿಳಿಸೋಕ್ಕೆ ಬಯಸ್ತೀನಿ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಭಾಳ ಒಂದು ಸಣ್ಣ ವಯಸ್ಸಿನಿಂದ ಅಂತಂದರೆ ಯೂತ್ ಕಾಂಗ್ರೆಸ್ನಿಂದ NSUIಯಿಂದ ಬಂದಂಥವರು. ಪಕ್ಷದ ಒಂದು ಬುನಾದಿ ಯೂತ್ ಕಾಂಗ್ರೆಸ್ ಮತ್ತು NSUI. ನಮ್ಮ ತಂದೆಯವರು ಕೂಡ ಅವರೆಲ್ಲ ಒಟ್ಟಿಗೆ ಯೂತ್ ಕಾಂಗ್ರೆಸ್ಸಿಂದ ಬಂದಂಥವ್ರು, ಸನ್ಮಾನ್ಯ ಶ್ರೀನಿವಾಸ್ ಪ್ರಸಾದ್ರವರು ಅಧ್ಯಕ್ಷರಾಗಿದ್ದಂಥ ಒಂದು ಸಂದರ್ಭದಲ್ಲಿ. ಹಾಗಾಗಿ ಇವತ್ತು ಒಬ್ಬರು ಬುನಾದಿಯಿಂದ ಬಂದು ಇವತ್ತು ಮುಖ್ಯಮಂತ್ರಿವರೆಗೂ ಇವತ್ತು ಅವರು ಏರಿದ್ದಾರೆ ಅಂತಂದರೆ ಅವರ ಕಠಿಣ ಶ್ರಮ ಮತ್ತು ಭಾಳಷ್ಟು ತ್ಯಾಗ ಬಲಿದಾನಗಳು. ಹೋದ ಚುನಾವಣೆಯಲ್ಲೂ ಕೂಡ ನಾವೆಲ್ಲ ನೋಡಿದ್ದೀವಿ. ಅವರು KPCC ಅಧ್ಯಕ್ಷರಾದ ಮೇಲೆ ಈ ಎಲೆಕ್ಟ್ರಿಫೈಡ್ ದಿ ಹೋಲ್ ಪಾರ್ಟಿ, ಒಂದು ಉತ್ತೇಜನ, ಇಡೀ ಒಂದು ಪಕ್ಷಕ್ಕೆ ಒಂದು ಸಂಘಟನಾತ್ಮಕ ಒಂದು ಶಕ್ತಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ತಂದುಕೊಟ್ರು. ಅವರ ಒಂದು ಏನು ಹೈಕಮಾಂಡ್ ಜೊತೆಗೆ ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಜೊತೆಗೆ ಏನೊಂದು ಒಪ್ಪಂದ ಇತ್ತು, ಆ ಒಪ್ಪಂದದ ಪ್ರಕಾರವಾಗಿ ಇವತ್ತು ಅವರು ಮುಖ್ಯಮಂತ್ರಿ ಆಗಿ ನಿಗದಿತಗೊಂಡಿದ್ದಾರೆ. ಭಾಳ ಸಂತೋಷ. ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ನಾನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಮನವಿ ಮಾಡ್ತಿರೋದೇನು ಅಂತಂದರೆ, ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರೋಕ್ಕೆ ಭಾಳಷ್ಟು ಜನ, ಲಕ್ಷಾಂತರ ಜನ ಕಾರ್ಯಕರ್ತರ ಕಠಿಣ ಶ್ರಮ ಇದೆ. ಈ ಒಂದು ಸರ್ಕಾರ ಬಂದ ಮೇಲೆ ಸರಿಸುಮಾರು ಏನು 3 ವರ್ಷಗಳು ತುಂಬಿವೆ, ಕಾರ್ಯಕರ್ತರಿಗೆ ಇನ್ನೂ ಯಾವುದೇ ಒಂದು ಸ್ಥಾನಮಾನಗಳು ಕೊಡತಕ್ಕಂಥ ಕೆಲಸ ಆಗಿಲ್ಲ. ಕೆಲವರಿಗೆ ಚೇರ್ಮನ್ಗಳಾಗಿದೆ ಬೋರ್ಡ್ಗಳಿಗೆ, ಆದರೆ ಕಾರ್ಯಕರ್ತರಿಗೆ ಯಾವುದೇ ಒಂದು ಮೆಂಬರ್ಗಳಾಗಲಿ, ಯಾವುದೇ ಬೋರ್ಡಲ್ಲಿ ಮೆಂಬರ್ಗಳು ಇವತ್ತುವರೆಗೂ ಕೂಡ ಆಗಿಲ್ಲ. ಹಾಗಾಗಿ ನನಗೆ ಸಂಪೂರ್ಣ ವಿಶ್ವಾಸ ಕೂಡ ಇದೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ವಿಶೇಷವಾಗಿ ಕಾರ್ಯಕರ್ತರನ್ನ ಮತ್ತು ಯುವಕರನ್ನ ಗುರುತಿಸೋದ್ರಲ್ಲಿ ಎತ್ತಿದ ಕೈ. ಅವ್ರಿಗೆ ಯೂತ್ ಕಾಂಗ್ರೆಸ್, ನಾನು ಹೇಳ್ದಂಗೆ ಅವರ ಬ್ಯಾಕ್ಗ್ರೌಂಡೇ ಯೂತ್ ಕಾಂಗ್ರೆಸ್ ಮತ್ತು NSUI. ಆ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ಅವರು ಕೂಡಲೇ ಕಾರ್ಯಕರ್ತರನ್ನ, ವಿಶೇಷವಾಗಿ ಯುವಕರನ್ನ ಗುರುತಿಸಿ ಅವ್ರಿಗೆ ಸೂಕ್ತವಾದಂಥ ನಿಗದಿತ ಏನು ನಿಗಮ ಮಂಡಳಿಗಳಿದ್ದಾವೆ ಅದರಲ್ಲಿ ಒಂದು ಅವಕಾಶ ಒದಗಿಸ್ಕೊಡ್ಬೇಕು ಅನ್ನತಕ್ಕಂಥ ಆಗ್ರಹ ನಾನು ಕೂಡ ಮಾಡ್ತಾಯಿದ್ದೀನಿ. ಸಮಸ್ತ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೀನಿ.